ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಏನು ನೋಡ್ಕೊಳ್ಳೋಣಪ್ಪ ಅಂತಂದ್ರೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ನಲ್ಲಿ ಕ್ವಿಕ್ ಪಾರ್ಟ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನೋಡ್ಕೊಳ್ಳೋಣ. ಕ್ವಿಕ್ ಪಾರ್ಟ್ಸ್ ಎಲ್ಲಿರ್ತೈತಪ್ಪ ಅಂತಂದ್ರೆ ನಿಮ್ಮದು ಏನಿಲ್ಲಿ ಇನ್ಸರ್ಟ್ ಮೆನು ಇದೆಯಲ್ಲ ಅಥವಾ ಇನ್ಸರ್ಟ್ ಟ್ಯಾಬ್ ಇದೆಯಲ್ಲ, ಸೊ ಇಲ್ಲಿರುತ್ತೆ ಕ್ವಿಕ್ ಪಾರ್ಟ್ಸ್ ಅಂತೇಳಿ. ಓಕೆ, ನೋಡ್ಕೊಳ್ಬೋದು, ಇಲ್ಲಿದೆ. ಓಕೆ, ಈ ರೀತಿ ಹಲವಾರು ಆಪ್ಷನ್ಸ್ಗಳು ಇರ್ತಾವೆ. ಓಕೆ, ಇವಾಗ ಕ್ವಿಕ್ ಪಾರ್ಟ್ಸ್ ಅಂತಂದ್ರೇನು, ಇವಾಗ ಸಿಂಪಲ್ ಆಗಿ ಇಲ್ಲೊಂದು ಹಿಂದೆ ಸೆಂಟೆನ್ಸ್ ಇದೆ ಅಥವಾ ಒಂದು ಡೆಫಿನೇಷನ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, CPU ಅಂತಂದರೆ ಇದರ ಡೆಫಿನೇಷನು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಇದೆ. ಓಕೆ, ಇವಾಗ ನಮಗೇನು ಮಾಡ್ಕೊಳ್ಬೇಕು, ಸಿಂಪಲ್ ಆಗಿ CPU ಅಂತ ಬರೆದಾದ್ಮೇಲೆ ನಮಗೇನಾಗಬೇಕು, ಆಟೋಮೆಟಿಕ್ಕಾಗಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿ ಕನ್ವರ್ಟ್ ಹಾಕ್ಕೊಳ್ಬೇಕು. ಅವಾಗಾಗಿ ಟೈಪ್ ಮಾಡ್ಕೊಳ್ಬೇಕಾಗಿಲ್ಲ, ಸಿಂಪಲ್ ಆಗಿ CPU ಟೈಪ್ ಮಾಡ್ಕೊಂಡು ಒಂದು F3 ಬಟನನ್ನು ಪ್ರೆಸ್ ಮಾಡ್ಕೊಂಡ್ರ ಮೂಲಕ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟನ್ನು ಇನ್ಸರ್ಟ್ ಮಾಡ್ಕೊಳ್ಬೋದು. ಓಕೆ, ಯಾವ ರೀತಿ ಅನ್ನೋದನ್ನು ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಕೊಳ್ಳಿ, ಮೊದಲಿಗೆ ಕ್ವಿಕ್ ಪಾರ್ಟ್ಸ್ ಯೂಸ್ ಮಾಡ್ಕೊಳ್ಳಿಕ್ಕೆ, ಸೇವ್ ಮಾಡ್ಕೊಳ್ಳಿಕ್ಕೆ ಕ್ವಿಕ್ ಪಾರ್ಟ್ ಗ್ಯಾಲರಿಯಲ್ಲಿ ಏನು ಮಾಡ್ಕೊಳ್ಬೇಕಾಗತ್ತಾ, ನಮ್ಮದೇನು ಫುಲ್ ಸೆಂಟೆನ್ಸ್ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇನ್ಸರ್ಟ್ ಮೆನುನಲ್ಲಿ ಅಥವಾ ಟ್ಯಾಬ್ನಲ್ಲಿ ಅಂದ್ಕೊಳ್ಬೋದು, ಕ್ವಿಕ್ ಪಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಕೊನೆಗೆ ಇರುತ್ತೆ ಸೇವ್ ಸೆಲೆಕ್ಷನ್ ಟು ಕ್ವಿಕ್ ಪಾರ್ಟ್ಸ್ ಗ್ಯಾಲರಿ ಅಂತೇಳಿ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ನೇಮ್ ಜಾಗನಲ್ಲಿ ಡೈರೆಕ್ಟ್ಲಿ ಬ್ಯಾಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ, ಬ್ಯಾಕ್ ಸ್ಪೇಸು. ಸೊ ಇವಾಗ ನಿಮಗೇನೊಂದು ಶಾರ್ಟ್ ಫಾರ್ಮ್ ಬೇಕಾಗಿದೆಯಲ್ಲ, ಸೊ ಅದನ್ನು ಟೈಪ್ ಮಾಡ್ಕೊಳ್ಳಿ. ನನಗೆ ಸಿಂಪಲ್ಲಾಗಿ CPU ಟೈಪ್ ಮಾಡ್ಕೊಳ್ಬೇಕು. ಟೈಪ್ ಮಾಡ್ಕೊಂಡಾದ್ಮೇಲೆ F3 ಪ್ರೆಸ್ ಮಾಡಿದ್ಮೇಲೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ನನಗೆ ಶೋ ಆಗಬೇಕು ಅಥವಾ ಇನ್ಸರ್ಟ್ ಆಗಬೇಕಂತೇಳಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. CPU ಅಂತ ನೇಮ್ ಜಾಗನಲ್ಲಿ ಕೊಟ್ಬಿಟ್ಟು ಓಕೆ ಹಿಟ್ ಮಾಡ್ಕೊಳ್ತೀನಿ. ಸಿಂಪಲ್ ಆಗಿರುತ್ತೆ. ಅದೇ ರೀತಿ ಒಂದು ಎರಡನೇದು ಕೂಡ ಸೆಲೆಕ್ಷನ್ ಕೊಡ್ತೀನಿ. ಸೆಲೆಕ್ಷನ್ ಕೊಟ್ಟಾದ್ಮೇಲೆ ಮತ್ತೆ ಕ್ವಿಕ್ ಪಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇವ್ ಸೆಲೆಕ್ಷನ್ ಟು ಕ್ವಿಕ್ ಪಾರ್ಟ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಬ್ಯಾಕ್ ಸ್ಪೇಸ್ ಒತ್ಕೊಂಡು RAM ಅಂದರೆ ರ್ಯಾಮ್ ಅಂತೀವಲ್ಲ ನಾವು, ಸೊ ಅದನ್ನು ಟೈಪ್ ಮಾಡ್ಕೊಳ್ತೀನಿ. ಇವಾಗ ನೇಮ್ ಜಾಗನಲ್ಲಿ ರ್ಯಾಮ್ ಬಂತು. ರ್ಯಾಮ್ನಲ್ಲಿ ಟೈಪ್ ಮಾಡ್ಕೊಂಡು ಇದರ ಮೇಲೆ ಕರ್ಸರ್ ಓದ್ಬಿಟ್ಟು F3 ಪ್ರೆಸ್ ಮಾಡಿದರೆ ನಮಗೇನು ಶೋ ಆಗುತ್ತಾ ಅಥವಾ ಏನು ಇನ್ಸರ್ಟ್ ಆಗುತ್ತಾ, ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಇನ್ಸರ್ಟ್ ಆಗಿರುತ್ತೆ. ಸೊ ಒಂದು ಯಾವ ರೀತಿ ನಮಗೆ ಕಂಪ್ಲೀಟಾಗಿ ಇನ್ಸರ್ಟ್ ಆಗಿರುತ್ತೆ ಅನ್ನೋದನ್ನು ಕೂಡ ನೋಡ್ಕೊಳ್ಳೋಣ ಮುಂದ್ಗಡೆ. ಬಟ್ ಇವಾಗ ಸೇವ್ ಯಾವ ರೀತಿ ಮಾಡೋದು ಒಂದು ಕ್ವಿಕ್ ಪಾರ್ಟ್ಸ್ ಗ್ಯಾಲರಿನಲ್ಲಿ ಅಂತ ಹೇಳ್ತಿದ್ದೀನಿ. ಸೊ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಮೂರನೇದು ಕೂಡ ಕಂಪ್ಯೂಟರ್ ಎಜುಕೇಷನ್ ಇದೆ. CE ಅಂತ ಟೈಪ್ ಮಾಡ್ಕೊಂಡು F3 ಪ್ರೆಸ್ ಮಾಡ್ಕೊಂಡ್ರೆ ಕಂಪ್ಯೂಟರ್ ಎಜುಕೇಷನ್ ನಂಗೆ ಇಲ್ಲಿ ಸೇವ್ ಆಗಬೇಕು. ಸೊ ಅದಕ್ಕಾಗಿ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಕೂಡ ಇದನ್ನು ಕೂಡ ಸೇವ್ ಮಾಡ್ಕೊಳ್ತೀನಿ. ಇಲ್ಲಿ ಡೈರೆಕ್ಟಾಗಿ ಬ್ಯಾಕ್ ಸ್ಪೇಸ್ ಒತ್ಬಿಟ್ಟು C ಮತ್ತು E ಟೈಪ್ ಮಾಡ್ಕೊಂಡು ಓಕೆ ಹಿಟ್ ಕೊಡ್ತೀನಿ. ಓಕೆ, ಅದೇ ರೀತಿ ಸಬ್ಸ್ಕ್ರೈಬ್ ನೋಡಿ ಫ್ರೆಂಡ್ಸ್, ವಿಡಿಯೋಗಳು ಒಂದು ಹೆಲ್ಪ್ಫುಲ್ ಅನಿಸಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಓಕೆನಾ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಅನ್ನೋ ವರ್ಡ್ಗೆ ನಾನು SB ಅಂತೇಳಿ ಟೈಪ್ ಕೊಡ್ತೀನಿ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿನಲ್ಲಿ. ಓಕೆನಾ, ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ಸಬ್ಸ್ಕ್ರೈಬನ್ನು ರಿಮೂವ್ ಮಾಡ್ಕೊಂಡು ಸಿಂಪಲ್ಲಾಗಿ S ಮತ್ತು B ಪ್ರೆಸ್ ಮಾಡ್ಕೊಂಡು ಓಕೆ ಹಿಟ್ ಮಾಡ್ತೀನಿ. ಓಕೆ, ಅದೇ ರೀತಿ ನಮ್ಮ ಚಾನಲ್ ಏನು ನೇಮ್ ಇದೆಯಲ್ಲ, ಲರ್ನ್ ಇನ್ ಕನ್ನಡ, ಇದನ್ನು ಕೂಡ ಕ್ವಿಕ್ ಪಾರ್ಟ್ ಗ್ಯಾಲರಿನಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗಿದೆ ನನಗೆ. ಸೊ ಅದಕ್ಕಾಗಿ ಸೆಲೆಕ್ಷನ್ ಕೊಟ್ಬಿಟ್ಟು ಸೇವ್ ಟು ಕ್ವಿಕ್ ಪಾರ್ಟ್ ಗ್ಯಾಲರಿನಲ್ಲಿ ಸೇವ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಡೈರೆಕ್ಟಾಗಿ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೇಮ್ ಶೋ ಆಗುತ್ತಾ, ಇದನ್ನು ಕೂಡ ಬ್ಯಾಕ್ ಸ್ಪೇಸ್ನಿಂದ ರಿಮೂವ್ ಮಾಡ್ಕೊಂಡು ಸಿಂಪಲ್ಲಾಗಿ LK ಪ್ರೆಸ್ ಮಾಡ್ಕೊಳ್ತೀನಿ ಅಥವಾ LIK ಕೂಡ ಪ್ರೆಸ್ ಮಾಡ್ಕೊಳ್ಬೋದು. LK ಪ್ರೆಸ್ ಮಾಡ್ಕೊಳ್ತೀನಿ, ಓಕೆ ಹಿಟ್ ಮಾಡ್ಕೊಳ್ತೀನಿ. ಓಕೆನಾ, ಇವಾಗ ಒಂದೊಂದಾಗಿ ಯಾವ ರೀತಿ ನಾವು ಬಳಸ್ಕೊಳ್ಬೋದು ಅಂತೇಳಿ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಕೆಳಗಡೆ ಬರೋಣ. ಓಕೆ, ಇಲ್ಲಿ ಬಂದುಬಿಟ್ಟು ಫಸ್ಟ್ ಒನ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದೆಯಲ್ಲ, ಸೊ ಇದನ್ನು ಯಾವ ರೀತಿ ನಾನು ಇನ್ಸರ್ಟ್ ಮಾಡ್ಕೊಳ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ. ಓಕೆ, ಸ್ವಲ್ಪ ಜೂಮ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ಏನು ಮಾಡ್ಕೊಳ್ತೀನಿ, ನಾನು CPU ಅಂತೇಳಿ ಟೈಪ್ ಕೊಡ್ತೀನಿ. CPU. ಓಕೆ, ಇವಾಗ F3 ಪ್ರೆಸ್ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಏನು ಬಂತು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬಂತ ನೋಡ್ಕೊಳ್ಬೋದು ಇಲ್ಲಿ 6 ನಂಬರ್ಗೆ. ಓಕೆ, ಅದೇ ರೀತಿ ಒಂದು ಮತ್ತೆ ಇಲ್ಲಿ ಬಂದುಬಿಟ್ಟು ಇಲ್ಲಿ RAM ಅಂತ ಸೆಲೆಕ್ಟ್ ಕೊಟ್ಟಿದ್ದೀವಲ್ಲ ರ್ಯಾಂಡಮ್ ಆಕ್ಸೆಸ್ ಮೆಮ್ರಿಗೆ, ಸೊ ಇದನ್ನು RAM ಅಂತೇಳಿ ಟೈಪ್ ಕೊಡ್ತೀನಿ. ಓಕೆ, ನೋಡ್ಕೊಳ್ಬೋದು. RAM ಟೈಪ್ ಕೊಟ್ಟಾದಮೇಲೆ ಸಿಂಪ್ಲಿ F3 ಪ್ರೆಸ್ ಮಾಡ್ಕೊಳ್ತೀನಿ. ರ್ಯಾಂಡಮ್ ಆಕ್ಸೆಸ್ ಮೆಮ್ರಿ ಏನಾಗಿದೆ, ಇನ್ಸರ್ಟ್ ಆಗಿದೆ ಫ್ರೆಂಡ್ಸ್, ನೋಡ್ಕೊಳ್ಬೋದು. ಸೊ ಇದೇ ರೀತಿ CE ಅಂತೇಳಿ ಟೈಪ್ ಮಾಡ್ಕೊಂಡಾಗ ಕೂಡ ನಮಗೇನಾಗುತ್ತಾ ನೋಡ್ಕೊಳ್ಳೋಣ, C ಮತ್ತು E. ಓಕೆ, ಇವಾಗ F3 ಪ್ರೆಸ್ ಮಾಡ್ಕೊಳ್ತೀನಿ. ಕಂಪ್ಯೂಟರ್ ಎಜುಕೇಷನ್ ಅಂತ ಬಂದಿದೆ. ಇಲ್ಲಿ ಸೀರಿಯಲ್ ವೈಸ್ ನಂಬರ್ ಬರ್ತಿದೆ. ಇದನ್ನೇನು ಟೆನ್ಷನ್ ತೊಗೊಳ್ಬೇಡಿ, ಇದರಲ್ಲ ನಿಮ್ಮ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿನಲ್ಲಿ ಸಿಂಪಲ್ಲಾಗಿ ಇದಷ್ಟೇ ಇರುತ್ತೆ. ಓಕೆ, ಇಲ್ಲಿ ಕೂಡ ನೋಡ್ಕೊಳ್ಬೋದು. CE ಪ್ರೆಸ್ ಮಾಡ್ಕೊಂಡ್ರ ಮೂಲಕ ನಮಗೇನು ಬಂತು, ಕಂಪ್ಯೂಟರ್ ಎಜುಕೇಷನ್ ಇನ್ಸರ್ಟ್ ಆಯಿತು ಅಥವಾ ಆಟೋಮೆಟಿಕ್ಕಾಗಿ ಟೈಪ್ ಆಯಿತು.
ಅದೇ ರೀತಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಕೂಡ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ಕೊಳ್ಬೋದು ಒಂದು ಸಿಂಪಲ್ ಆಗಿ ಎಸ್ ಬಿ ಸೆಲೆಕ್ಟ್ ಮಾಡ್ಕೊಂಡು ಅಥವಾ ಟೈಪ್ ಮಾಡ್ಕೊಂಡು F3 ಪ್ರೆಸ್ ಮಾಡ್ಕೊಳ್ತೀನಿ. ಅವಾಗ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಅನ್ನೋದು ಆಟೋಮೆಟಿಕ್ಕಾಗಿ ಟೈಪ್ ಮಾಡ್ಕೊಂಡು ಇನ್ಸರ್ಟ್ ಆಗಿದೆ. ಓಕೆನಾ. ಅದೇ ರೀತಿ ಫ್ರೆಂಡ್ಸ್ ನೋಡ್ಕೊಳ್ಬೋದು ಕೊನೆಗೆ ಒಂದು ಏನಿದೆಯಲ್ಲ ನಮ್ಮ ಚಾನಲ್ ನೇಮು LK ಲರ್ನ್ ಇನ್ ಕನ್ನಡ. ಓಕೆನಾ. ಸೊ ಅದನ್ನು LK ಪ್ರೆಸ್ ಮಾಡ್ಕೊಂಡು F3 ಪ್ರೆಸ್ ಮಾಡಿಕೊಂಡೆ. ಇವಾಗ ಏನಾಯಿತು ಆಟೋಮೆಟಿಕ್ಕಾಗಿ ಲರ್ನ್ ಇನ್ ಕನ್ನಡ ಶೋ ಆಗ್ತಿದೆ. ಓಕೆ ಫ್ರೆಂಡ್ಸ್, ಈ ರೀತಿ ಕ್ವಿಕ್ ಪಾರ್ಟ್ಸ್ಗಳನ್ನು ನಮ್ಮ ಟೈಮನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ, ಯೂಸ್ ಮಾಡ್ಕೊಳ್ಬೋದು. ಓಕೆ. ಸೊ ಫ್ರೆಂಡ್ಸ್, ಇವಾಗ ಏನಾಯಿತು ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಯಾವ ರೀತಿ ಸೇವ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು ಕ್ವಿಕ್ ಪಾರ್ಟ್ಸ್ ಅಂತೇಳಿ ಗೊತ್ತಾಯಿತು. ಬಟ್ ನಿಮ್ಗೆ ಇದೇನು ಮಾಡ್ಕೊಳ್ಬೇಕು, ಒಂದು ರ್ಯಾಂಡಮ್ ಆಗಿ ನಿಮಗೆ ಇದೊಂದು ಬೇಡಾಗಿದೆ ಅಂತ ತಿಳ್ಕೊಳ್ಳಿ. ರ್ಯಾಂಡಮ್ ಆ್ಯಕ್ಸೆಸ್ ಮೆಮ್ರಿ ಇದೆಲ್ಲ, ಸೊ ಇದು ನಮಗೆ ಬೇಡಪ್ಪ, ನಾವು ಕ್ವಿಕ್ ಪಾರ್ಟ್ಸ್ ಗ್ಯಾಲರಿನಿಂದ ಡಿಲೀಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಅದು ಯಾವ ರೀತಿ ಡಿಲೀಟ್ ಮಾಡ್ಕೊಳ್ಳೋದು ಅಂತ ನಿಮ್ಮ ಮೈಂಡ್ನಲ್ಲಿ ಒಂದು ಕ್ವಶನ್ ಬರ್ತಿದ್ರೆ ನೋಡ್ಕೊಳ್ಬೋದು. ಇದು ಒಂದೇ ಅಲ್ಲ, ಯಾವುದೇ ಒಂದು ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಸೇವ್ ಮಾಡಿರುವಂಥ ಒಂದು ಸೆಂಟೆನ್ಸ್ ಅಥವಾ ವರ್ಡ್ಗಳನ್ನು ಡಿಲೀಟ್ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಮೊದಲಿಗೆ ಏನು ಮಾಡ್ಕೊಳ್ಬೇಕು ರೀ, ಕ್ವಿಕ್ ಪಾರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಓಕೆನಾ. ಇಲ್ಲಿ ಬಿಲ್ಡಿಂಗ್ ಬ್ಲಾಕ್ಸ್ ಆರ್ಗನೈಸರ್ ಅಂತ ಇರುತ್ತೆ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಮ ಕಂಪ್ಲೀಟ್ ಆದಂಥ ಏನು ಬರ್ತಾವ ಒಂದು ಶಾರ್ಟ್ಕಟ್ಸ್ ಅಥವಾ ಒಂದು ಕ್ವಿಕ್ ಪಾರ್ಟ್ಸ್ ಗ್ಯಾಲರಿಯಲ್ಲಿ ಸೇವ್ ಆಗಿರುವಂಥ ವರ್ಡ್ಗಳನ್ನು ಅಥವಾ ಒಂದು ಶಾರ್ಟ್ ಫಾರ್ಮ್ಗಳನ್ನು ಕೂಡ ಇಲ್ಲಿ ಶೋ ಆಗ್ತಾವೆ, ನೋಡ್ಕೊಳ್ಬೋದು. ಓಕೆ. ಇಲ್ಲಿ ಎಲ್ಲ ಬಿಲ್ಟಿನ್ ಕೆಲವುಗಳು ಕೆಲವೊಂದಿಷ್ಟು ಜನರಲ್ಗಳು ಇರ್ತಾವೆ. ಓಕೆನಾ. ಸೊ ಇವಾಗ ನಂದು ಏನಿದೆ ಮೊದಲಿಗೆ ಒಂದು CPU ಇದೆಯಲ್ಲ, ಸೊ CPU ಎಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಳ್ತೀನಿ ನಾನು, ನೋಡ್ಕೊಳ್ಬೋದು ನೀವು. ಒಂದು CPU ಸಿಕ್ಕಾದ್ಮೇಲೆ ಸಿಂಪಲ್ಲಾಗಿ ಏನು ಮಾಡ್ಕೊಳ್ಬೇಕಾಗತ್ತಾ, ಒಂದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡ್ಕೊಳ್ಬೋದು ಏನಪ್ಪ ಅಂತಂದರೆ LK ಲರ್ನ್ ಇನ್ ಕನ್ನಡ ನನ್ನ ಚಾನಲ್ ಆಯಿತು, RAM ಆಯಿತು, CPU ಆಯಿತು, ಸಬ್ಸ್ಕ್ರೈಬ್ ಆಯಿತು, ನೆಕ್ಸ್ಟ್ ಕಂಪ್ಯೂಟರ್ ಎಜುಕೇಷನ್ ಆಯಿತು, ಇವೆಲ್ಲನೂ ಇಲ್ಲಿ ಸೇವ್ ಆಗ್ತದಲ್ಲ ನೋಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇವಾಗ ಮೊದಲಿಗೆ CPU ಡಿಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ CPU ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮೌಸ್ನಿಂದ ಕ್ಲಿಕ್ ಮಾಡ್ಕೊಂಡು ಸಿಂಪಲ್ಲಾಗಿ D ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಕರ್ಸರ್ನಿಂದ ಕ್ಲಿಕ್ ಮಾಡ್ಕೊಳ್ಳಿ ಡಿಲೀಟ್ ಬಟನ್ ಮೇಲೆ. ಇವಾಗ ಇಲ್ಲಿ ಪಾಪಪ್ನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಂದ ಏನಾಗಿರುತ್ತೆ ಒಂದು CPU ಅನ್ನೋದು ಡಿಲೀಟ್ ಆಗಿರುತ್ತೆ ಕ್ವಿಕ್ ಪಾರ್ಟ್ಸ್ ಗ್ಯಾಲರಿನಿಂದ. ಓಕೆನಾ. ಸೊ ಅದೇ ರೀತಿ ಇದನ್ನು ಕೂಡ ಏನು ಮಾಡ್ಕೊಳ್ಬೋದು, ಸಬ್ಸ್ಕ್ರೈಬ್ ಅನ್ನೋದನ್ನು ಡಿಲೀಟ್ ಮಾಡ್ಕೊಳ್ತೀನಿ. ಬಟ್ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಅದೇ ರೀತಿ ಲರ್ನ್ ಇನ್ ಕನ್ನಡ ಚಾನಲ್ ನೇಮ್ ಇದನ್ನು ಕೂಡ ಡಿಲೀಟ್ ಮಾಡ್ಕೊಳ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯೂಟರ್ ಎಜುಕೇಷನ್ ಇದನ್ನು ಕೂಡ ಡಿಲೀಟ್ ಮಾಡ್ಕೊಳ್ತೀನಿ. ಅದೇ ರೀತಿ ಒಂದು ಲಾಸ್ಟ್ಗೆ ಕೊನೆಗೆ ಬರೋದು RAM. ಓಕೆನಾ. ಸೊ ಅದನ್ನು ಕೂಡ ಡಿಲೀಟ್ ಮಾಡ್ಕೊಳ್ತೀನಿ. ಓಕೆ. ಕ್ಲೋಸ್ ಮಾಡ್ಕೊಳ್ತೀನಿ. ಕ್ಲೋಸ್ ಮಾಡ್ಕೊಂಡ ನಂತರ ಮತ್ತೆ ಒಂದು ತೋರಿಸ್ತೀನಿ ನಿಮಗೆ, ಇಲ್ಲಿ ನೋಡ್ಕೊಳ್ಬೋದು. ಓಕೆ. ಇಲ್ಲಿ ಕರ್ಸರ್ ಇಟ್ಬಿಟ್ಟೆ. ಇವಾಗ ಸಬ್ಸ್ಕ್ರೈಬ್ SB ಒಂದು ಸೇವ್ ಮಾಡ್ಕೊಂಡಿದ್ದೀವಿ ಅಲ್ವ ನಾವು, ಸೊ SB ಪ್ರೆಸ್ ಮಾಡ್ಕೊಂಡು F3 ಪ್ರೆಸ್ ಮಾಡ್ಕೊಳ್ತೀನಿ. ಇಲ್ಲೇನು ಬರ್ತಾನೆ ಇಲ್ಲ, ಅಂದರೆ ಇನ್ಸರ್ಟೇ ಆಗಂಗಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಕ್ವಿಕ್ ಪಾರ್ಟ್ ಗ್ಯಾಲರಿನಲ್ಲಿ ಇದು ಸೇವ್ ಆಗಿಲ್ಲ, ಡಿಲೀಟ್ ಆಗಿದೆ. ಓಕೆನಾ. ಸೊ ಫ್ರೆಂಡ್ಸ್, ಇದೇ ಥರ ಒಂದು ಇನ್ಫಾರ್ಮೇಷನ್ ಪಡ್ಕೊಳ್ಳಿಕ್ಕೆ ಕನ್ನಡದಲ್ಲಿ ಕಂಪ್ಯೂಟರ್ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಒಂದು ಜನರಲ್ ಬೇಸಿಕ್ ಕಂಪ್ಯೂಟರ್ ಆಪ್ರೇಷನ್ಸ್ಗಳ ಬಗ್ಗೆ ಆಗಿರ್ಬೋದು. ಓಕೆನಾ. ಸೊ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬರುವಂಥ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ಗಳನ್ನು ಎನೇಬಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಸೊ ಫ್ರೆಂಡ್ಸ್, ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ.